ಎಲ್ಲರೂ ಕಂಟಿನ್ಯೂ ಬ್ರೀದಿಂಗ್. ಎಲ್ಲರೂ ಒಟ್ಟಿಗೆ ಹೇಳೋಣ ಇವಾಗ. ಬ್ರೀದಿಂಗ್. ಸ್ವಲ್ಪ ಗಟ್ಟಿಯಾಗಿ ಹೇಳಿ ಎಲ್ಲರೂ. Last two round. Last round. Slowly stop. ಓಂಕಾರದ ಕಂಪನಗಳನ್ನು ಗಮನಿಸಿ. Feel the vibration. Very slowly open your eyes. ನಾಡಿ ಶೋಧನಾ ಪ್ರಾಣಾಯಾಮ ನಾನು ಹೇಳಿಕೊಡ್ತೀನಿ, ಒಂದ್ಸರಿ ನೋಡ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಚಿನ್ಮುದ್ರದಿಂದ ರೈಟ್ ಹ್ಯಾಂಡ್ ಅನುನಾಸಿಕ ಮುದ್ರೆ ಕೇಳಿಸ್ಕೊಳ್ಳಿ. ಅನುನಾಸಿಕ ಮುದ್ರೆ ಇರುತ್ತೆ. ಫಸ್ಟ್ ಒನ್ ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಬೇಕು. ಬ್ರೀದಿಂಗ್ ಟು ಲೆಫ್ಟ್ ನಾಸ್ಟ್ರಿಲ್. ವೇಟ್ ನೀವು ಮಾಡೋದು ಬೇಡ, ಒಂದ್ಸತಿ ನೋಡ್ಕೊಳ್ಳಿ. ಬ್ರೀದಿಂಗ್ ಟು ಲೆಫ್ಟ್ ನಾಸ್ಟ್ರಿಲ್, ರೈಟ್ ಹ್ಯಾಂಡ್. Breathe into left nostril, 4 count inhale, 1, 2, 3, 4. Exhale to right nostril, 1, 2, 3, 4. Again breathe into right nostril, 1, 2, 3, 4. Exhale to left nostril, has the same. 4 count inhale, 4 count softly exhale. ತುಂಬ ಫಾಸ್ಟ್ ಮಾಡೋಂಗಿಲ್ಲ, ಮಿಸ್ಟೇಕ್ಸ್ ಮಾಡೋಂಗಿಲ್ಲ. ತುಂಬ ಹೆಲ್ಪ್ ಇದೆ ನಿಮಗೆ. ಓಕೆನಾ? ಮಾಡೋಣ. ಎನಿ ಡೌಟ್ಸ್? ಕ್ಲಿಯರ್? ರೆಡಿ? ಲೆಫ್ಟ್ ಹ್ಯಾಂಡ್ ಚಿನ್ ಮುದ್ರೆ, ರೈಟ್ ಹ್ಯಾಂಡ್ ಅನುನಾಸಿಕ ಮುದ್ರೆ. ವೆರಿ ಸ್ಲೋ. ಕ್ಲೋಸ್ ಯುವರ್ ಐಸ್. ಕಣ್ಣುಗಳನ್ನು ಮುಚ್ಚಿ ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ. ಬ್ರೀದಿಂಗ್ ಟು ಲೆಫ್ಟ್ ನಾಸ್ಟ್ರಿಲ್, 4 ಕೌಂಟ್ ಇನ್ಹೇಲ್. ವೆರಿ ಸ್ಲೋ. ಬ್ರೀದಿಂಗ್ 1, 2, 3, 4. Exhale to right nostril, 1, 2, 3, 4. Breathe into right nostril, 1, 2, 3, 4. Exhale to left nostril, 1, 2, 3, 4. ಬಲಗೈಯಿಂದ ಅಭ್ಯಾಸ ಮಾಡಬೇಕು. ಕಂಟಿನ್ಯೂ ಮುಂದುವರಿಸಬೇಕು. ಹಾಗೆ ಕ್ಲೋಸ್ ಮಾಡೋಂಗಿಲ್ಲ. 9 ರೌಂಡ್, 9 ಬಾರಿ ಮಾಡ್ತಾ ಹೋಗ್ಬೇಕು. ರೆಡಿ? ಕಣ್ಣು ಮುಚ್ಚಿ. ಕಂಟಿನ್ಯೂ. ಬ್ಯಾಕ್ ಸ್ಟ್ರೈಟ್. ಲೆಫ್ಟ್ ಹ್ಯಾಂಡ್ ಚಿನ್ ಮುದ್ರೆ. ನೀವು ಉಸಿರಾಟವನ್ನು ಗಮನಿಸಿ. ಲೆಫ್ಟ್ ಹ್ಯಾಂಡ್ ಚಿನ್ ಮುದ್ರೆ. ರೈಟ್ ಹ್ಯಾಂಡಿಂದ ಕಂಟಿನ್ಯೂ ಮಾಡಿ. ರೈಟ್ ಹ್ಯಾಂಡಿಂದ ಕಂಟಿನ್ಯೂ ಮಾಡಿ. ಬ್ಯಾಕ್ ಸ್ಟ್ರೈಟ್. ಕ್ಲೋಸ್ ಯುವರ್ ಐಸ್. ನಾಡಿ ಶೋಧನಾ ಪ್ರಾಣಾಯಾಮ ಮಾಡೋದ್ರಿಂದ ಬೆನಿಫಿಟ್ಸ್: ಲಂಗ್ಸ್ ಕ್ಯಾಪಸಿಟಿ ಇನ್ಕ್ರೀಸ್ ಆಗುತ್ತೆ, ಕಾನ್ಸಂಟ್ರೇಟ್ ಹೆಚ್ಚಾಗ್ತಾ ಬರುತ್ತೆ, ಬಾಡಿ ಟೆಂಪರೇಚರ್ ನಾರ್ಮಲ್ ಆಗಿರುತ್ತೆ, ಬ್ರೀದಿಂಗ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಸೈನಸ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ, ಸ್ಟ್ರೆಸ್ ಒತ್ತಡ ಕೂಡ ಕಡಿಮೆ ಆಗ್ತಾ ಬರುತ್ತೆ, ದೇಹದ ನರ ನಾಡಿಗಳೆಲ್ಲ ಆಕ್ಟಿವ್ ಆಗ್ತಾ ಬರುತ್ತೆ, ದೇಹ ಮತ್ತು ಮನಸ್ಸು ಹಗುರವಾಗ್ತಾ ಬರುತ್ತೆ.
ಮನಸ್ಸಿಗೆ ನೆಮ್ಮದಿ ಹೆಚ್ಚಾಗ್ತಾ ಬರುತ್ತೆ. ಪ್ರತಿನಿತ್ಯ ಮಾಡ್ತಾ ಇರಬೇಕು ಅಡಿಶೋಧನಾ ಪ್ರಾಣಾಯಾಮ. ಇಷ್ಟೊಂದು ಬೆನಿಫಿಟ್ಸ್ ಇದೆ. ನಿಧಾನವಾಗಿ ಎಡ ಹೊರಳೆಯಿಂದ ಶ್ವಾಸವನ್ನ ಹೊರಗಡೆ ಹಾಕಿ ಮುಕ್ತಾಯಗೊಳಿಸಿ. ವೆರಿ ಸ್ಲೋ. ಎಕ್ಸೆಲ್ ಟು ಲೆಫ್ಟ್ ನಾಸ್ಟ್ರಿಲ್ ಕಂಪಲ್ಸರಿ. ಎಕ್ಸೆಲ್ ಟು ವೆರಿ ಸ್ಲೋ ಲೆಫ್ಟ್ ನಾಸ್ಟ್ರಿಲ್. ರೈಟ್ ಹ್ಯಾಂಡ್ ಚಿನ್ಮುದ್ರೆ. ಎಡ ಹೊರಳೆಯಿಂದಲೇ ಶ್ವಾಸ ಹೊರಗಡೆ ಹಾಕಿ ಮುಕ್ತಾಯಗೊಳಿಸಿ. ಎರಡು ಕೈಗಳು ಚಿನ್ಮುದ್ರೆ. ಉಜ್ಜಾಯಿ ಪ್ರಾಣಾಯಾಮ ಮಾಡೋಣ. ಉಜ್ಜಾಯಿ ಪ್ರಾಣಾಯಾಮ. ಮೂಗಿನಿಂದ ಉಸಿರನ್ನ ತೆಗೆದುಕೊಂಡು ಗಂಟಲಿಂದ ಉಸಿರನ್ನ ಹೊರಗಡೆ ಹಾಕ್ತಾ ಬರಬೇಕು. ಪ್ರಯತ್ನ ಮಾಡೋಣ. ಚಿನ್ಮುದ್ರೆ. ಬ್ಯಾಕ್ ಸ್ಟ್ರೈಟ್. ಟೇಕ್ ಎ ಡೀಪ್ ಇನ್ಹೇಲ್. ಎಕ್ಸೇಲ್ ಟು ದಿ ಥ್ರೋಟ್. ನಿಮ್ಮ ಗಂಟಲ ಒಳಭಾಗವನ್ನು ಉಸಿರನ್ನ ಹೊರಗಡೆ ಹಾಕ್ತಾ ಮಾಡಿ. ಕಣ್ಮುಚ್ಚಿ ಅಭ್ಯಾಸ ಮಾಡಿದ್ರೆ ಗೊತ್ತಾಗುತ್ತಾ? ಕಣ್ಣು ಓಪನ್ ಮಾಡಿದ್ದೀರಾ ನೋಡಿ. ಕ್ಲೋಸ್ ಯುವರ್ ಐಸ್. Take a deep inhale. ಕಂಟಿನ್ಯೂ. ಹಾಗೆ ಮುಂದುವರಿಸಿ. ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ. ನಿಧಾನವಾಗಿ ಗಂಟಲ ಒಳಭಾಗದಿಂದ ಉಸಿರನ್ನ ಹೊರಗಡೆ ಹಾಕ್ತಾ ಹೋಗಿ. ಉಜ್ಜಾಯಿ ಪ್ರಾಣಾಯಾಮ ಮಾಡೋದ್ರಿಂದ ಬೆನಿಫಿಟ್ಸ್. ಥೈರಾಯ್ಡ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಲಂಗ್ಸ್ ಕ್ಯಾಪಸಿಟಿ ಇನ್ಕ್ರೀಸ್ ಆಗುತ್ತೆ. ವೀಸಿಂಗ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ತಲೆ ನೋವು ಕಡಿಮೆ ಆಗ್ತಾ ಬರುತ್ತೆ. ಕೊನೆಯ ಬಾರಿ ಗಂಟಲ ಒಳಭಾಗದಿಂದ ಭ್ರಾಮರಿ ಪ್ರಾಣಾಯಾಮ. ಮಖಾರ ಉಚ್ಚಾರಣೆ. ಬಾಯಿ ಓಪನ್ ಮಾಡಿಲ್ಲ, ಬಾಯಿ ತೊಳೆದಿರಬೇಕು. ಬಾಯಿ ಗಂಟಲಿಂದ ಶಬ್ದ ಬರಬೇಕು. ನೋಡ್ಕೊಳ್ಳಿ. ಡೀಪ್ ಇನ್ಹೇಲ್. ಕಂಟಿನ್ಯೂ. ಶಬ್ದ ಬರಬೇಕು. ಹೃದಯ. ಕೊನೆಯ ಬಾರಿ. ಕಣ್ಮುಚ್ಚಿದ ಹಾಗೆ ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ಥೈರಾಯ್ಡ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ತಲೆನೋವು ಕಡಿಮೆ ಆಗ್ತಾ ಆಗುತ್ತೆ. ಬ್ರೈನ್ ಶಾರ್ಪ್ ಆಗ್ತಾ ಬರುತ್ತೆ. ಬ್ರೈನ್ ಆಕ್ಟಿವ್ ಆಗ್ತಾ ಬರುತ್ತೆ. Slowly open your eyes. ಕಪಾಲ ಭಾತಿ ಅಭ್ಯಾಸ ಮಾಡೋಣ. ಕಪಾಲ ಭಾತಿ ಹೇಗೆ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಲೋ ಬಿ ಪಿ ಇದ್ದರೂ ಜಾಸ್ತಿ ಮಾಡಬೇಕು. ಹೈ ಬಿ ಪಿ ಇದ್ದರೂ ಮಾಡೋಂಗಿಲ್ಲ. ಹಾರ್ಟ್ ಪ್ರಾಬ್ಲಮ್ ಇದ್ದರೂ ಕೂಡ ಮಾಡೋಂಗಿಲ್ಲ. ಎಪಿಲೆಪ್ಸಿ ಪ್ರಾಬ್ಲಮ್ ಇದ್ದರೂ ಕೂಡ ಮಾಡೋಂಗಿಲ್ಲ. ಓಕೆ. ಡೀಪ್ ಇನ್ಹೈಲ್. ಫೋರ್ಸ್ಫುಲಿ ಹೊಟ್ಟೆ ಭಾಗನ ಎಕ್ಸಿಲ್ 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 ಮಾಡ್ತಾ ಬರಬೇಕು. ಹೊಟ್ಟೆ ಭಾಗ ಮೂವ್ ಆಗ್ತಾ ಇರಬೇಕು. ನಿಮ್ಮ ಲೆಫ್ಟ್ ಹ್ಯಾಂಡ್ ಚಿಮ್ಮದಲ್ಲಿ ಇರಬೇಕು. ಬಲಗೈನ ರೈಟ್ ಹ್ಯಾಂಡ್ ನೇವಲ್ ಟಚ್ ಮಾಡಿ ಹೊಟ್ಟೆ ಭಾಗ ಇಟ್ಕೊಳ್ಳಿ. ರೈಟ್ ಹ್ಯಾಂಡ್
ದೀರ್ಘ ಉಸಿರು ತಗೋಬೇಕು. ಎಕ್ಸೆಲ್, ನಾನು ಎಕ್ಸೆಲ್ ಹೇಳ್ತಾ ಹೋಗ್ತೀನಿ, ನೀವು ಮೂಗಿಂದ ಉಸಿರನ್ನ ಬಿಡಬೇಕು, ಬಾಯಿ ಓಪನ್ ಮಾಡೋಂಗಿಲ್ಲ. ನೋಡಿ, ರೆಡಿ? ಬ್ರೀದಿಂಗ್, ಎಕ್ಸೆಲ್, ಎಕ್ಸೆಲ್. ಈ ಥರ ಮಾಡ್ತಾ ಹೋಗ್ಬೇಕು. ರೆಡಿ? ಮತ್ತೆ ಮಾಡೋಣ. ಕಣ್ಣು ಮುಚ್ಚೆಲ್ಲರೂ. ಕ್ಲೋಸ್ ಯುವರ್ ಐಸ್. ಟೇಕ್ ಎ ಡೀಪ್ ಇನ್ಹೇಲ್. Exhale, 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 exhale. ಮತ್ತೊಮ್ಮೆ ಮಾಡೋಣ. Once more. Deep inhale. Exhale, 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 exhale. Head down, ತಲೆ ಕೆಳಗೆ ಹಾಕಿ. ಈ ಪ್ರಾಣಾಯಾಮ ಮಾಡೋದ್ರಿಂದ ಕೂಡ ಲೋ BP ಡಿಕ್ರೀಸ್ ಆಗುತ್ತಾ, ಬಾಡಿ ಆಕ್ಟಿವ್ ಆಗುತ್ತಾ, ಸೈನಸ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ. ನಮಸ್ಕಾರ ಅಂದ್ರೆ ಶಾಂತಿ ಮಂತ್ರ ಹೇಳೋಣ. ನಮಸ್ಕಾರ ಮಂತ್ರ ಮಾಡಿ ಎಲ್ಲರೂ ಕಣ್ಣು ಮುಚ್ಚಿ, ನಾನು ಹೇಳ್ಕೊಡ್ತೀನಿ. ಮಾಡಿ. ಸರ್ವೇ ಭವಂತು ಸುಖಿನಃ, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. ॐ शान्ति शान्ति शान्तिः. रबी और पानी ಮಾಡಿ. ಬಿಸಿ ಮುಚ್ಚಬೇಕು ಅಂತ ಬಿಸಿ ಆವಿಷ್ಕಾರನ ಕಣ್ಣಿಗೆ ನಿಧಾನವಾಗಿ ತಾಗಿಸ್ಕೊಳ್ಳಿ. ಟಚ್ ಮಾಡಿ. ಹಸ್ತ ತಾಗಿಸ್ಬೇಕು. ನಿಧಾನ ತಲೆ ಕೆಳಗಾಗಿ. ಹೆಡ್ ಡೌನ್. ಭೂತಮನಾಸನ. ಶಿರವಾಗಿ ತಲೆ ಕೆಳಗಾಗಿ. ಎಲ್ಲರೂ ಹೆಡ್ ಡೌನ್. ಪ್ಲೀಸ್ ಕಮ್ ಆನ್. ಥ್ಯಾಂಕ್ ಯು. ಶುಭ ದಿನ. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಕೇಳಿಸ್ಕೊಳ್ಳಿ. ಇವತ್ತಿಂದನೇ ಎಲ್ಲರೂ ಯೋಗ ಮಾಡೋ ಪ್ರಯತ್ನ ಮಾಡೋಣ. ಯಾಕೆ ಯೋಗ ಮಾಡಬೇಕು ಸರ್? ಯಾಕೆ ಯೋಗ ಮಾಡಬೇಕು ಸರ್? ನಿಮ್ಮ ಕ್ವಶನ್. ಯಾಕೆ ಯೋಗ ಮಾಡಬಾರ್ದು ನನ್ನ ಕ್ವಶನ್. ಯೋಗ ಮಾಡೋದನ್ನ ಇವಾಗ ಹೇಳಿದ್ನಲ್ಲ, ಬೆನಿಫಿಟ್ಸ್ ಹೇಳಿದ್ನಲ್ಲ, ಇದೆಲ್ಲ ನಾವು ದಿನನಿತ್ಯ ಯೋಗ ಮಾಡೋದ್ರಿಂದ ಸಿಗೋ ಲಾಭಗಳು. ಇದನ್ನು ನಾವು ಎಲ್ಲೋ ಹಾಸ್ಪಿಟಲಲ್ಲಿ ಬೇರೆ ಯಾರೋ ಹೇಳ್ಕೊಡ್ತಾರೆ, ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ರೆ ನಮಗೆ ಆರೋಗ್ಯ ಈಸಿಯಾಗಿ ಸಿಗುತ್ತೆ, ಅದೆಲ್ಲ ಹಾಸ್ಪಿಟಲಿಂದ ದೂರ ಉಳಿಬೇಕು, ನನ್ನ ಆರೋಗ್ಯ ನಾನು ಕಾಪಾಡ್ಕೋಬೇಕಂದ್ರೆ ಪ್ರತಿನಿತ್ಯ ಯೋಗ ಮಾಡಬೇಕು. ಸ್ಪೆಷಲಿ ಯೋಗ ಸ್ಟೂಡೆಂಟ್, ಕಾಲೇಜ್ ಸ್ಟೂಡೆಂಟ್ ಎಲ್ಲರೂ. ಎಕ್ಸಾಮ್ ಆದ ತಕ್ಷಣ ಟೆನ್ಷನ್ ಆಗುತ್ತೆ, ಓದಕ್ಕೆ ಬರಲ್ಲ, ನಿದ್ದೆ ಬರಲ್ಲ, ಕೆಲವರಿಗೆ ಕೈ ಶೇಕ್ ಆಗ್ತಾ ಇರ್ತಾರೆ, ಅವ್ರಿಗೆ ಹಾರ್ಟ್ ಬೀಟ್ ರೈಸ್ ಆಗ್ತಾ ಇರ್ತಾರೆ, ಬ್ರೀಸಿಂಗ್ ಪ್ರಾಬ್ಲಮ್ ಆಗ್ತಾ ಇರ್ತಾರೆ, ಅವ್ರಿಗೆ ನಿಶಕ್ತಿ ಅಂದ್ರೆ ಗೊತ್ತಾಗುತ್ತಾ, ನರ್ವ್ಸ್ ಆಗ್ತಾ ಇರ್ತಾರೆ ಬಾಡಿ. ಲೇಡೀಸ್ ಪರ್ಸನಲ್ ಪ್ರಾಬ್ಲಮ್ಗೆ ತುಂಬ ಹೆಲ್ಪ್ ಇದೆ ಯೋಗ. ಜೆಂಟ್ಸ್ ಕೂಡ ಬಾಡಿ ತುಂಬ ಸ್ಟಿಫ್ ಇರಲ್ಲ, ಬಾಡಿ ಹಿಂದಕ್ಕೆ ಬೆಂಡ್ ಆಗಲ್ಲ, ಸೈಡ್ ಬೆಂಡ್ ಆಗಲ್ಲ. ಎಲ್ಲ ಇವತ್ತಿಂದಲೇ ನಾವು ಯೋಗ ಮಾಡ್ತಾ ಹೋದ್ರೆ ನಮಗೆ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಬರುತ್ತೆ. ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆದಾಗ ನಮ್ಮ ಒಳಗಡೆ ಇರೋ ದೇಹ ಅಂಗಾಂಗಗಳೆಲ್ಲ ಆಕ್ಟಿವ್ ಆಗ್ತಾ ಬರ್ತವೆ, ಕೆಲಸಗಳೆಲ್ಲ ಮಾಡ್ತಾ ಬರ್ತವೆ ಒಳಗಡೆ. ಏನೋ ಒಂದು ತಕ್ಷಣ ಅಂದರೆ ತುಂಬ ಹಾರ್ಟ್ ಬೀಟ್ ರೈಸ್ ಆಗ್ತಾ ಬರುತ್ತೆ. ಇದು ರೈಸ್ ಅನ್ನು ಕಂಟ್ರೋಲ್ ಮಾಡೋಕ್ಕೆ ನಾವು ಇವತ್ತಿಂದ ಯೋಗ ಮಾಡ್ತೀವಿ. ಬಾಡಿ ಶೇಕ್ ಆಗ್ತಾ ಕೈ ಕಾಲೆಲ್ಲ ಅಲಗಾಡ್ತಾ ಇರ್ತದೆ, ಮುಂದಕ್ಕೆ ಭಾಗಕ್ಕಾಗಲ್ಲ. ಯಾಕೆ ಭಾಗಕ್ಕಾಗಲ್ಲ? ನೀವು ಹೊಸದಾಗಿ ಯೋಗ ಮಾಡ್ತಲ್ಲ, ನಮ್ಮ ಪೂರ್ವಜರು ನಮ್ಗೆ ಆಲ್ರೆಡಿ ಯೋಗ ಹೇಳ್ಕೊಟ್ಟು ಹೋಗ್ಬಿಟ್ಟಿದ್ದಾರೆ, ಅದನ್ನ ನಾವು ಕಂಟಿನ್ಯೂ ಮಾಡಿ. ಇವತ್ತು ಏನಾಗ್ತದೆ ಅಂದರೆ
ನಮ್ಮ ಭಾರತ ದೇಶನ ಎಲ್ಲರೂ ಫಾಲೋ ಮಾಡ್ತಾರೆ, ಅದರಿಂದ ಅಷ್ಟು ರಿಸಲ್ಟ್ಸ್ ಇದೆ. ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ನಿಮ್ಮ ಮನೇಲಿ ಅಪ್ಪ ಅಮ್ಮನ ಕೇಳಿ ಯೋಗ ಮಾಡೋದು ಏನು ಬೆನಿಫಿಟ್ಸ್ ಅಂತ ಅವ್ರು ಹೇಳ್ತಾರೆ. ಟೀಚರ್ ಹೇಳಿದ್ರೆ ನೀವು ಕೇಳಲ್ಲ, ಹೇಳ್ತಾರೆ ಟೀಚರ್ ಕೇಳ್ತಾ ಇದ್ದಾರೆ, ನಿಮಗೆ ಗೊತ್ತಾಗಲ್ಲ. ಬೇಡ ನಾವು ಮುಂದೆ ಯೂತ್ ಆಫೀಸರ್ LSS